ಶ್ರೀಮಂತ ಅವಿಭಕ್ತ ಕುಟುಂಬ. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ಒಂದೇ ಬಿಲ್ಡಿಂಗ್ನಲ್ಲಿ ಇರ್ತಾ ಇದ್ರು. ಆದರೆ ಎಲ್ಲರದ್ದು ಬೇರೆ ಬೇರೆ ಫ್ಲ್ಯಾಟ್. ಎಲ್ಲರಿಗಿಂತ ದೊಡ್ಡವನು ಕರಣ್. ಎಲ್ಲರನ್ನ ತುಂಬ ಪ್ರೀತಿಸ್ತಿದ್ದ. ಇವನ ಚಿಕ್ಕಪ್ಪನ ಮಗ ರಾಹುಲ್ ಕರಣ್ಗಿಂತ ತುಂಬ ಚಿಕ್ಕವನು. ರಾಹುಲ್ ಕರಣ್ನ ಮಡಿಲಲ್ಲಿ ಆಡಿ ಬೆಳೆದವನು. ಹೀಗೆ ಕುಟುಂಬದ ಎಲ್ಲರನ್ನ ಪ್ರೀತಿಸ್ತಿದ್ದ ಕರಣ್ ಆವತ್ತು ತನ್ನವರಿಂದಲೇ ಹತನಾಗಿದ್ದ. ಅಂದರೆ ಇವನನ್ನ ಕೊಂದವರು ಅದೇ ಫ್ಯಾಮಿಲಿಯ ಸದಸ್ಯರು. ಕೊಲೆಯ ಹಿಂದೆ ಇದ್ದದ್ದು ಒನ್ಸ್ ಅಗೈನ್ ಒಂದು ಹೆಣ್ಣು. ಆದರೆ ಫೋನಲ್ಲಿ ಸೇವ್ ಆಗಿದ್ದ ವೈಫಿ ಅನ್ನೋ ಒಂದೇ ನಂಬರ್ನಿಂದ ಕರಣ್ ಕೊಲೆ ರಹಸ್ಯ ಬಯಲಾಗಿತ್ತು. ಹಾಗಾದರೆ ಆ ಫೋನ್ ಯಾರ್ದು? ವೈಫಿ ಯಾರು? ಕರಣ್ಗೆ ಮುಹೂರ್ತ ಇಟ್ಟವರು ಯಾರು? ಆರಂಭದಲ್ಲಿ ಪೊಲೀಸರು ಯಾಕೆ FIR ರಿಜಿಸ್ಟರ್ ಮಾಡಲಿಲ್ಲ? ಕೊಲೆಗಡುಕರು ಸಿಕ್ಕಾಕೊಂಡಿದ್ದು ಹೇಗೆ? ಸದ್ಯ ಆರೋಪಿಗಳು ಎಲ್ಲಿದ್ದಾರೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮಿವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಡೆಲ್ಲಿಯಿಂದ. ಇಲ್ಲಿನ ಉತ್ತಮ್ ನಗರ್ನ ಗಲ್ಲಿ ನಂಬರ್ 22ರಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಇಲ್ಲಿನ 3rd ಫ್ಲೋರ್ನ ಒಂದು ಫ್ಲ್ಯಾಟ್ನಲ್ಲಿ 36 ವರ್ಷದ ಕರಣ್ ದೇವ್ ತನ್ನ 35 ವರ್ಷದ ಹೆಂಡತಿ ಸುಷ್ಮಿತಾ ದೇವ್ ಮತ್ತು 6 ವರ್ಷದ ಮಗನ ಜೊತೆ ಖುಷಿಯಾಗಿ ಇರ್ತಿದ್ದ. ಇದಕ್ಕೂ ಮೊದಲು ಕರಣ್ ತಾಯಿ ನೀರು ದೇವ್, ತಮ್ಮ ಕುನಾಲ್ ದೇವ್ ಮತ್ತು ತಂಗಿ ನ್ಯಾನ್ಸಿ ಕೂಡ ಜೊತೆಗೆ ಇರ್ತಿದ್ರು. ಆದರೆ ತಂಗಿಗೆ ಮದುವೆ ಆದಮೇಲೆ ಫ್ಯಾಮಿಲಿ ಮೆಂಬರ್ ಜಾಸ್ತಿ ಆದರು. ಮನೆ ಚಿಕ್ಕದಾಗ್ತಿತ್ತು. ಅದಕ್ಕೆ ಕರಣ್ ಬೇರೆ ಮನೆ ಮಾಡೋಣ ಅಂತ ಪ್ಲಾನ್ ಮಾಡ್ತಾನೆ. ಒಂದಿನ ಕರಣ್ ಅಮ್ಮನ ಹತ್ರ ಮಾತಾಡ್ತಾನೆ. ಅಮ್ಮ, ಹೌಸ್ ಲೋನ್ ತಗೊಂಡು ಬೇರೆ ಮನೆ ಮಾಡ್ತೀನಿ ನಾನು. ನನ್ನ ಹೆಂಡತಿ ಮಗನನ್ನ ಕರ್ಕೊಂಡು ಸೆಪ್ರೇಟ್ ಹೋಗ್ತೀನಿ ಅಂತಾನೆ. ಅಮ್ಮ ಸರಿ ಆಯಿತು, ನಿನ್ನಿಷ್ಟ ಅಂತಾರೆ. ಅಮ್ಮನ ಮನೆ ಇದ್ದ ನೆಕ್ಸ್ಟ್ ಗಲ್ಲಿಯಲ್ಲಿ ಒಂದು ಫ್ಲ್ಯಾಟ್ ಖರೀದಿ ಮಾಡ್ತಾನೆ. ಆದರೆ ಕರಣ್ ಮೊದಲಿಂದನೂ ಅವಿಭಕ್ತ ಕುಟುಂಬದಲ್ಲಿ ಬೆಳೆದವನು. ಹಾಗಾಗಿ ಅವನಿಗೆ ಫ್ಯಾಮಿಲಿ ಬಿಟ್ಟು ಇರೋಕ್ಕಾಗ್ತಾ ಇರಲಿಲ್ಲ. ಸೊ ಅಮ್ಮನ ಮನೆ ಹತ್ರನೇ ಮನೆ ಮಾಡಿದ್ದ. ಬೇರೆ ಮನೆ ಮಾಡಿದ್ರೂ ಹೆಚ್ಚಿನ ಸಮಯ ತಮ್ಮ ಕುನಾಲ್, ಅಮ್ಮ ನೀರು ದೇವ್ ಜೊತೆಗೆ ಇರ್ತಿದ್ದ. ಕರಣ್ ಹೆಂಡತಿ ಸುಷ್ಮಿತಾ ಕೂಡ ಅತ್ತೆ ಮನೆಯವರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ಲು. ಮನೆಯವರೆಲ್ಲರ ಮುದ್ದಿನ ಸೊಸೆ ಆಗಿದ್ಲು. ಕರಣ್ ತಂಗಿ ನ್ಯಾನ್ಸಿ ಮದುವೆಯಾಗಿ ಅಮೃತ್ಸರ್ನಲ್ಲಿ ಇರ್ತಾ ಇದ್ಲು. ತನ್ನ ಅಣ್ಣಂದಿರನ್ನ ನೋಡೋಕೆ ಮನೆಗೆ ಬಂದಾಗ ನ್ಯಾನ್ಸಿಯನ್ನ ಸುಷ್ಮಿತಾ ತನ್ನ ಸ್ವಂತ ತಂಗಿ ಥರನೇ ಟ್ರೀಟ್ ಮಾಡ್ತಾ ಇದ್ಲು. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇವರದ್ದು ಆದರ್ಶ ಜಾಯಿಂಟ್ ಫ್ಯಾಮಿಲಿ ಆಗಿತ್ತು. ಕರಣ್ ನೋಯ್ಡಾದಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ. ಒಳ್ಳೆ ಪೊಸಿಷನ್ನಲ್ಲಿದ್ದ. ಪ್ರಾಡಕ್ಟ್ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ. ಒಂದೇ ಒಂದು ಸಮಸ್ಯೆ ಅಂದರೆ ಕರಣ್ಗೆ ಹೆಚ್ಚು ನೈಟ್ ಶಿಫ್ಟ್ ಇರ್ತಾ ಇತ್ತು. ಸಂಜೆ 5 ಗಂಟೆಗೆ ಮನೆ ಬಿಟ್ಟರೆ ಮತ್ತೆ ವಾಪಸ್ ಬರ್ತಾ ಇದ್ದಿದ್ದೇ ಬೆಳಗ್ಗೆ 4 ಗಂಟೆಗೆ. ಮೊದಲು ಸುಷ್ಮಿತಾ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ಲು. ಆದರೆ ಮಗು ಆದಮೇಲೆ ಕೆಲಸ ಬಿಟ್ಟು ಮನೇಲೇ ಇರ್ತಾ ಇದ್ಲು. ಮಗು ಮತ್ತು ಮನೆ ಜವಾಬ್ದಾರಿ ಎಲ್ಲ ತಾನೊಬ್ಳೆ ನೋಡ್ಕೋತಾ ಇದ್ಲು. ಕರಣ್ ತಾಯಿ ನೀರು ದೇವ್ ಕೂಡ ಟಿಫಿನ್ ಬಿಸ್ನೆಸ್ ಮಾಡ್ತಾ ಇದ್ರು. ಕೆಲಸಕ್ಕೆ ಅಂತ ಇಬ್ಬರನ್ನ ಇಟ್ಕೊಂಡಿದ್ರು. ಕುಟುಂಬದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಏನೂ ಹಣಕಾಸಿನ ತೊಂದರೆನೇ ಇರಲಿಲ್ಲ. ಯಾವಾಗ ಮಗ ಸ್ಕೂಲ್ ಹೋಗೋಕೆ ಸ್ಟಾರ್ಟ್ ಮಾಡಿದ್ನೋ ಸುಷ್ಮಿತಾ ಒಂದು ಟ್ರಾವೆಲ್ ಏಜೆನ್ಸಿಗೆ ಕೆಲಸಕ್ಕೆ ಸೇರ್ಕೋತಾಳೆ. ಮಗನನ್ನ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿ ತಾನೂ ಕೆಲಸಕ್ಕೆ ಹೋಗ್ಬಿಡ್ತಾ ಇದ್ಲು. ಮಗ ಸ್ಕೂಲಿಂದ ಡೈರೆಕ್ಟ್ ಅಜ್ಜಿ ಮನೆಗೆ ಹೋಗ್ತಿದ್ದ. ಅಜ್ಜಿ ಮೊಮ್ಮಗನನ್ನ ನೋಡ್ಕೋತಾ ಇದ್ರು. ಹೀಗಿರುವಾಗ ಕರಣ್ಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ. ಸ್ಯಾಲರಿ ಜಾಸ್ತಿ ಆಗಿಬಿಡುತ್ತೆ. ಡ್ಯೂಟಿ ಟೈಮಿಂಗ್ಸ್ ಕೂಡ ಚೇಂಜ್ ಆಗುತ್ತೆ. ನೈಟ್ ಶಿಫ್ಟ್ ಬದಲಿಗೆ ಡೇ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಈ ವಿಷಯ ಕೇಳಿ ಮನೆಯವರೆಲ್ಲರೂ ತುಂಬ ಖುಷಿ ಪಟ್ಟಿದ್ರು. ಎಲ್ಲರೂ ಸೇರಿ ಪಾರ್ಟಿ ಮಾಡ್ತಾರೆ. ಆದರೆ ಈ ಸಂಭ್ರಮಾಚರಣೆ ಸೂತಕದಲ್ಲಿ ಬದಲಾಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆವತ್ತು 13 ಜುಲೈ 2025 ಸಂಡೇ. ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿದ್ದರು. ಕರಣ್ಗೂ ರಜೆ ಇತ್ತು. ಅವನು ತುಂಬ ಹೊತ್ತು ಮಲ್ಗೆ ಇದ್ದ. ಸುಷ್ಮಿತಾ ಬೆಳಗ್ಗೆ ಆರಾಮಾಗೆದ್ದು ಸೀದಾ ಕಿಚನ್ಗೆ ಹೋಗ್ತಾಳೆ. ಮಗನನ್ನ 1.5 ತಿಂಗಳಿಂದ ಅತ್ತೆ ಮನೆಯಲ್ಲೇ ಬಿಟ್ಟಿದ್ಲು. 9 ಗಂಟೆ ಸುಮಾರಿಗೆ ತಿಂಡಿ ರೆಡಿ ಮಾಡಿ ಮನೆ ಕೆಲಸ ಮುಗಿಸಿ ಬೆಡ್ರೂಮಲ್ಲಿ ಮಲಗಿದ್ದ ಕರಣ್ಣನ್ನ ಎಪ್ಸೋಕೆ ಹೋಗ್ತಾಳೆ. ಕರಣ್ ಇನ್ನೂ ಮಲಗಿದ್ದ. ಹೇಳ್ರಿ 9 ಗಂಟೆ ಆಯಿತು ಅಂತಾಳೆ. ಏನೂ ಮೂವ್ಮೆಂಟ್ ಆಗಲ್ಲ. ಯಾಕಿವರು ಏನೂ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಹತ್ತಿರ ಹೋಗಿ ಕರಣ್ಣನ್ನ ಅಲ್ಗಾಡಿಸ್ತಾಳೆ. ಆದರೂ ಏನೂ ರಿಯಾಕ್ಟ್ ಮಾಡಲ್ಲ. ಸುಷ್ಮಿತಾಗೆ ಗಾಬರಿಯಾಗುತ್ತೆ. ಮೂಗಿನ ಹತ್ರ ಬೆರಳಿಟ್ಟು ಉಸಿರು ಚೆಕ್ ಮಾಡ್ತಾಳೆ. ಆದರೆ ಕರಣ್ ಉಸಿರು ನಿಂತಿತ್ತು. ಸುಷ್ಮಿತಾ ಹೆದರ್ಕೊಂಡು ಅತ್ತೆಗೆ ಕಾಲ್ ಮಾಡ್ತಾಳೆ. ಕುನಾಲ್ ಫೋನ್ ಪಿಕ್ ಮಾಡ್ತಾನೆ. ಕುನಾಲ್, ನಿಮ್ಮಣ್ಣ ಕರಣ್ ಎದ್ದೇಳ್ತಾ ಇಲ್ಲ ಕಣೋ, ಕಣ್ಣೂ ಬಿಡ್ತಾ ಇಲ್ಲ, ಏನಾಗಿದೆ ಗೊತ್ತಿಲ್ಲ, ನನಗೆ ಗಾಬರಿ ಆಗ್ತಾ ಇದೆ, ಬೇಗ ಬನ್ನಿ ಅಂತಾಳೆ. ತಕ್ಷಣ ಕುನಾಲ್ ಅಮ್ಮ ನೀರು ದೇವ್ನನ್ನ ಕರ್ಕೊಂಡು ಕರಣ್ ಮನೆಗೆ ಬರ್ತಾನೆ. ಅಷ್ಟರಲ್ಲಿ ಚಿಕ್ಕಪ್ಪ ಹರೀಶ್ ಮತ್ತು ಅವರ ಮಗ ರಾಹುಲ್ಗೆ ವಿಷಯ ಗೊತ್ತಾಗುತ್ತೆ. ಅವರು ಕೂಡ ಮನೆಗೆ ಬರ್ತಾರೆ. ಕುನಾಲ್ ಅಣ್ಣನ ಮುಖಕ್ಕೆ ನೀರು ಎರಚ್ತಾನೆ. ಅಮ್ಮ ಕಾಲು ಉಚ್ತಾರೆ. ಆದರೂ ಕರಣ್ ಏಳಲ್ಲ. ತಡ ಮಾಡದೆ ಹತ್ತಿರದಲ್ಲೇ ಇದ್ದ ರೂಪ್ರಾಣಿ ಮ್ಯಾಗೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ.
ಕರಣ್ ಬಾಯಿ ಹತ್ರ ನೊರೆ ಮತ್ತು ರಕ್ತ ಬಂದಿತ್ತು. ಅಲ್ಲದೆ ಕೈ ಬೆರಳುಗಳ ಹತ್ರನೂ ಗಾಯದ ಗುರುತುಗಳಿದ್ವು. ಇದನ್ನ ಕುನಾಲ್ ನೋಟ್ ಮಾಡ್ತಾನೆ. ಇದನ್ನ ತಂಗಿ ನ್ಯಾನ್ಸಿಗೆ ಹೇಳಿ ಸುಮ್ಮನಾಗ್ತಾನೆ. ಆಸ್ಪತ್ರೆಯಲ್ಲಿ ಕರಣ್ ದೇಹ ಪರೀಕ್ಷಿಸಿದ ಡಾಕ್ಟರ್ಸ್ ಸಾರಿ, ಕರಣ್ ಈಸ್ ನೋ ಮೋರ್ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಡಾಕ್ಟರ್ ಮಾತು ಕೇಳಿ ಕುಟುಂಬದವರಿಗೆ ಆಘಾತವಾಗಿತ್ತು. ವಿಷಯ ಕೇಳಿದ ಅಮ್ಮನ ಕಾಲ ಕೆಳಗಿನ ಭೂಮಿ ಸರಿದಿತ್ತು. ಹೆಂಡತಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಭಾಸವಾಗಿತ್ತು. ಎಲ್ಲರೂ ಒಬ್ಬರನ್ನೊಬ್ಬರು ತಪ್ಪಿಕೊಂಡು ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಕರಣ್ಗೆ ಏನೂ ಕೆಟ್ಟ ಚಟ ಇರಲಿಲ್ಲ. ಹೆಲ್ತ್ ಪ್ರಾಬ್ಲಮ್ ಕೂಡ ಏನೂ ಇರಲಿಲ್ಲ. ಮನೆ ಊಟಕ್ಕಿಂತ ಹೊರಗಡೆ ಊಟ ಮಾಡೋದು ಇಷ್ಟ ಇತ್ತು. ಇದಿಷ್ಟು ಬಿಟ್ಟರೆ ಬೇರಾವುದೇ ದುರಭ್ಯಾಸ ಇರಲಿಲ್ಲ. ಇಂಥವನಿಗೆ ಸಡನ್ನಾಗಿ ಏನಾಯಿತು ಅಂತ ಎಲ್ಲರೂ ಶಾಕಲ್ಲಿದ್ದರು. ನಿನ್ನೆ ತಾನೇ ಅಣ್ಣನ ಜೊತೆ ಮಾತಾಡಿದ್ದೆ, ಚೆನ್ನಾಗಿದ್ದೀನಿ ಅಂದಿದ್ರು. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಏನಾಯಿತು ಅಂತ ಕುನಾಲ್ ತಲೆ ಕೆಡಿಸ್ಕೊತಾನೆ. ಕರಣ್ಗೆ ಕೇವಲ 36 ವರ್ಷ ವಯಸ್ಸು. ಇಷ್ಟು ಕಡಿಮೆ ವಯಸ್ಸಲ್ಲಿ ತೀರು ಹೋಗಿರೋದ್ರಿಂದ ಅನುಮಾನಾಸ್ಪದ ಸಾವು ಅಂತಾನೆ ಪರಿಗಣಿಸಲಾಗಿತ್ತು. ಹಾಗಾಗಿ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅಂತಾರೆ. ಅಷ್ಟೊತ್ತಿಗೆ ಉತ್ತಮ್ ನಗರ್ ಪೊಲೀಸರಿಗೂ ಇನ್ಫಾರ್ಮ್ ಮಾಡ್ತಾರೆ. ಉತ್ತಮ್ ನಗರ್ ಪೊಲೀಸರು ತಡ ಮಾಡದೆ ಆಸ್ಪತ್ರೆಗೆ ಬರ್ತಾರೆ. ಪೊಲೀಸರು ಬರೋವಷ್ಟರಲ್ಲಿ ಸುಷ್ಮಿತಾ ಅತ್ತು ಸಾಕಾಗಿದ್ಲು. ಸ್ಟೇಟ್ಮೆಂಟ್ ಕೊಡೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಕುಟುಂಬದವರು ಅವಳಿಗೆ ಸಮಾಧಾನ ಮಾಡಿ ಆ ರಾತ್ರಿ ಏನಾಯಿತು ಪೊಲೀಸರಿಗೆ ಹೇಳು ಅಂತಾರೆ. ಅಲ್ಲಿಂದ ಸುಷ್ಮಿತಾ ನಡೆದ ವಿಚಾರ ಹೇಳ್ತಾಳೆ. ಸರ್, ರಾತ್ರಿ ಊಟ ಆದಮೇಲೆ ರೂಮಿಗೆ ಹೋದ್ವಿ. ಅವರ ಮೊಬೈಲ್ನಲ್ಲಿ ಚಾರ್ಜ್ ಕಡಿಮೆ ಇತ್ತು. ಅದಕ್ಕೆ ಎಕ್ಸ್ಟೆನ್ಷನ್ ವೈರ್ ಹಾಕ್ಕೊಂಡು ಮೊಬೈಲ್ ಚಾರ್ಜ್ ಹಾಕ್ಕೊಂಡು ಮೊಬೈಲ್ ನೋಡ್ತಾ ಇದ್ದ. ಅಷ್ಟೊತ್ತಿಗೆ ನನಗೆ ನಿದ್ದೆ ಬಂತು. ನಾನು ಮಲ್ಕೊಂಡೆ. ಅವರು ಎಷ್ಟೊತ್ತಿಗೆ ಮಲಗಿದ್ರು ನನಗೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ನೋಡಿದರೆ ಎಕ್ಸ್ಟೆನ್ಷನ್ ಬೋರ್ಡ್ ಹಾಗೇ ಇತ್ತು. ಆದರೆ ಮೊಬೈಲ್ ಚಾರ್ಜರ್ ವೈರ್ ಕೈ ಬೆರಳಿಗೆ ಸುತ್ತಕೊಂಡಿತ್ತು. ನಾನು ಅದನ್ನು ಸರಿಸಿ ನನ್ನ ಕೆಲಸ ಮಾಡೋಕ್ಕೆ ಹೋದೆ. ಕೆಲಸ ಎಲ್ಲ ಮುಗಿಸಿ ಬಂದು 9 ಗಂಟೆ ಸುಮಾರಿಗೆ ಎಪ್ಸೋಕೆ ಟ್ರೈ ಮಾಡಿದೆ. ಬಟ್ ಅವರು ಹೇಳಲೇ ಇಲ್ಲ ಸರ್, ನನ್ನನ್ನು ವಿಧವೆ ಮಾಡಿ ಹೋಗ್ಬಿಟ್ರು ಅಂತ ಅಳ್ತಾಳೆ. ಮತ್ತೆ ತಾನೇ ಸಾವರಿಸಿಕೊಂಡು ಮೇ ಬಿ ಮೊಬೈಲ್ ಚಾರ್ಜರ್ನಿಂದ ಕರೆಂಟ್ ಪಾಸ್ ಆಗಿ ಅದರ ಶಾಕ್ನಿಂದ ಸತ್ತಿರಬಹುದು ಅಂತ ಪೊಲೀಸರಿಗೆ ಹೇಳ್ತಾಳೆ. ಪೊಲೀಸರು ಸರಿ, ಪೋಸ್ಟ್ ಮಾರ್ಟಮ್ಗೆ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಪೋಸ್ಟ್ ಮಾರ್ಟಮ್ ಹೇಳಿದ ಕೂಡಲೇ ಸುಷ್ಮಿತಾ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಸರ್, ಪ್ಲೀಸ್ ನನ್ನ ಗಂಡನ ದೇಹ ಕುಯ್ಬೇಡಿ. ಅವರು ನನಗೆ ಮೊದಲೇ ಹೇಳಿದ್ದಾರೆ, ನಾನೇನಾದರೂ ಸತ್ತರೆ ಪೋಸ್ಟ್ ಮಾರ್ಟಮ್ ಮಾಡಿಸಬಾರ್ದು ಅಂತ ಹೇಳಿದರು. ಅದೇ ಅವರ ಲಾಸ್ಟ್ ವಿಶ್ ಆಗಿತ್ತು. ಅದಕ್ಕೆ ಪೋಸ್ಟ್ ಮಾರ್ಟಮ್ ಎಲ್ಲ ಬೇಡ ಸರ್, ನಾವು ವಿಧಿವಿಧಾನದಂತೆ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತಾಳೆ. ಯಾವಾಗ ನಿಧಿ ಈ ಮಾತು ಹೇಳ್ತಾಳೋ ಕುನಾಲ್ಗೆ ಒಂಚೂರು ಅನುಮಾನ ಬಂದಿತ್ತು. ಅಲ್ಲೇ ಇದ್ದ ಚಿಕ್ಕಪ್ಪ ಹರೀಶ್ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿಸೋದು ಬೇಡ, ಮನೇಲೇ ಆಗಿರೋ ಸಾವು, ಅದು ಅಲ್ಲದೆ ಸುಷ್ಮಿತಾ ಕೂಡ ಬೇಡ ಅಂತಿದ್ದಾಳೆ, ಮತ್ತ್ಯಾಕೆ ಬಿಡಿ ಸಾರ್ ಅಂತಾರೆ. ಕುಟುಂಬದವರು ಕೂಡ ಅವರ ಮಾತಿಗೆ ಎಸ್ ಅಂತಾರೆ. ಆದರೆ ಪೊಲೀಸರು ಒಪ್ಪಲ್ಲ. 60-70 ವರ್ಷ ಆಗಿದ್ರೆ ಬೇಡ ಅನ್ಬಹುದಿತ್ತು. ನಾವು ಫೋರ್ಸ್ ಮಾಡ್ತಾ ಇರಲಿಲ್ಲ. ಆದರೆ ತುಂಬ ಚಿಕ್ಕ ಏಜ್, ಹಾಗಾಗಿ ಪೋಸ್ಟ್ ಮಾರ್ಟಮ್ ಮಾಡಿಸಲೇಬೇಕು ಅಂತಾರೆ. ಮತ್ತೆ ಸುಷ್ಮಿತಾ, ಹರೀಶ್ ಮತ್ತು ಅವರ ಮಗ ರಾಹುಲ್ ಬೇಡ ಅಂತಾನೆ ಪಟ್ಟು ಹಿಡಿತಾರೆ. ನಾವೇ ಬೇಡ ಅಂತಿರುವಾಗ ನಿಮ್ಗ್ಯಾಕೆ ಸಾರ್ ಬೇಕು ಅಂತ ಪೊಲೀಸರಿಗೆ ಆವಾಜ್ ಹಾಕ್ತಾರೆ. ಇದೆಲ್ಲವನ್ನು ಸುಮ್ಮನೆ ನೋಡ್ತಾ ಇದ್ದ ಕರಣ್ ತಮ್ಮ ಕುನಾಲ್ ಅಮ್ಮನಿಗೆ ಸನ್ನೆ ಮಾಡ್ತಾನೆ. ಅಮ್ಮನೂ ಓಕೆ ಅಂತಾರೆ. ಅದಕ್ಕೆ ಕುನಾಲ್ ಸರ್ ಪೋಸ್ಟ್ ಮಾರ್ಟಮ್ ಮಾಡಿಸೋಣ ಅಂತಾನೆ. ಎಲ್ಲರೂ ಸಿಟ್ಟಲ್ಲಿ ಕುನಾಲ್ಗೆ ಲುಕ್ ಕೊಡ್ತಾರೆ. ಬಟ್ ಯಾರನ್ನು ಲೆಕ್ಕಿಸದೆ ಕುನಾಲ್ ಪೋಸ್ಟ್ ಮಾರ್ಟಮ್ ಮಾಡೋಕೆ ಫಾರ್ಮ್ಗೆ ಸೈನ್ ಹಾಕ್ತಾನೆ. ವಿಧಿ ಇಲ್ಲದೆ ಸುಷ್ಮಿತಾ ಕೂಡ ಸೈನ್ ಮಾಡ್ತಾಳೆ. ಆದರೆ ಅವತ್ತು ಸಂಡೇ ಆಗಿದ್ರಿಂದ ಹಾಸ್ಪಿಟಲ್ನಲ್ಲಿ ಸ್ಟಾಫ್ ಕಮ್ಮಿ ಇದ್ದರು. ಸೋಮವಾರ PM ಮಾಡ್ತೀವಿ ಅಂತಾರೆ. ಮನೆಯವರೆಲ್ಲರೂ ರೂಪ್ರಾಣಿ ಮ್ಯಾಗೋ ಆಸ್ಪತ್ರೆಯಲ್ಲೇ ದೇಹ ಬಿಟ್ಟು ಮನೆಗೆ ಬರ್ತಾರೆ. ಮನೆಗೆ ಬಂದವಳೆ ಸುಷ್ಮಿತಾ ಮಗನನ್ನು ತಪ್ಪಿಕೊಂಡು ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಪಾಪ, ನನ್ನ ರೋಲ್ ಮಾಡೆಲ್ ಆಕಾಶದಷ್ಟು ಪ್ರೀತಿಸೋ ನನ್ನ ಅಪ್ಪ ಇನ್ನು ಯಾವತ್ತೂ ಬರಲ್ಲ ಅನ್ನೋದು 6 ವರ್ಷದ ಮುಗ್ಧ ಮಗುವಿಗೆ ಅರ್ಥನೇ ಆಗಿರಲಿಲ್ಲ. ಯಾಕಮ್ಮ ಅಳ್ತಿದ್ದೀಯಾ ಅಂತ ಅವನು ಕೂಡ ಜೋರಾಗಿ ಅಳ್ತಾನೆ. ಆ ಮಗುವಿಗೆ ಸಮಾಧಾನ ಮಾಡೋ ಶಕ್ತಿ ಅಲ್ಲಿ ಯಾರಿಗೂ ಇರಲಿಲ್ಲ. ಇಷ್ಟು ಹೆಲ್ದಿ ಆಗಿದ್ದ ಕರಣ್ಗೆ ಏನಾಗಿತ್ತು? ಹೆಂಡತಿ ಹೇಳಿದ ಮೊಬೈಲ್ ಚಾರ್ಜರ್ ಶಾಕ್ ಕಥೆ ನಿಜಾನಾ? ಚಿಕ್ಕಪ್ಪ ಹರೀಶ್ ಮತ್ತು ಅವನ ಮಗ ರಾಹುಲ್ ಯಾಕೆ ಪೋಸ್ಟ್ ಮಾರ್ಟಮ್ ಬೇಡ ಅಂದಿದ್ದು? ಮುಂದೆ ಹೇಳ್ತೀವಿ ನೋಡಿ. ಮೊದಲಿಗೆ ಕರಣ್ ಸುಷ್ಮಿತಾ ಬಗ್ಗೆ ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಹೇಳ್ತೀವಿ ನೋಡಿ. ಸುಷ್ಮಿತಾ ಲಕ್ನೋದವಳು. BCom ಮುಗಿಸಿ ಡೆಲ್ಲಿಗೆ ಬಂದು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೋತಾಳೆ. ಕರಣ್ ಕೂಡ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಇಬ್ಬರಿಗೂ ಪರಿಚಯವಾಗಿತ್ತು. ಹೋಗ್ತಾ ಹೋಗ್ತಾ ಇಬ್ಬರಲ್ಲೂ ಪ್ರೀತಿ ಅನುರಣಿಸಿತ್ತು. ಮನೆಯವರನ್ನ ಮದುವೆಗೆ ಒಪ್ಪಿಸ್ತಾರೆ. ಅದು 2014. ಹಿರಿಯರೆಲ್ಲರ ಸಮ್ಮುಖದಲ್ಲೇ ಇಬ್ಬರು ಮದುವೆ ಮಾಡ್ಕೋತಾರೆ. ಎರಡೂ ಕುಟುಂಬದಲ್ಲಿ ಯಾರಿಗೂ ಏನೂ ಪ್ರಾಬ್ಲಮ್ ಇರಲಿಲ್ಲ.
ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿತ್ತು. ಮದುವೆ ಆದಮೇಲೂ ಸುಷ್ಮಿತಾ ಕೆಲಸಕ್ಕೆ ಹೋಗ್ತಾ ಇದ್ಲು. ಆದರೆ ಮಗು ಆದಮೇಲೆ ಜಾಬ್ಗೆ ರಿಸೈನ್ ಮಾಡಿ ಫುಲ್ ಟೈಮ್ ಮಗನ ಡ್ಯೂಟಿ ಮಾಡ್ತಾ ಇದ್ಲು. ಅತ್ತೆ, ಮೈದುನ, ನಾದಿನಿ ಎಲ್ಲರೂ ಒಂದೇ ಮನೆಯಲ್ಲೇ ಜೊತೆಯಲ್ಲೇ ಇರ್ತಾ ಇದ್ರು. ಕರಣ್ ಮತ್ತು ಸುಷ್ಮಿತಾ ಯಾವತ್ತೂ ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಾ ಇರಲಿಲ್ಲ. ಇಬ್ಬರ ಮಧ್ಯೆ ತುಂಬ ಪ್ರೀತಿ ಇತ್ತು. ಮಗುಗೆ 5 ವರ್ಷ ಆಗಿದ್ರಿಂದ ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸಕ್ಕೆ ಸೇರ್ಕೋತಾಳೆ. ಆದರೆ ವಿಶೇಷ ಅಂದರೆ ಕರಣ್ ಸಾಯೋ 1 ವಾರ ಮುಂಚೆ ಆ ಕೆಲಸ ಬಿಟ್ಟಿದ್ಲು. ಅವತ್ತು 14 ಜುಲೈ 2025 ಸೋಮವಾರ. ಕುಟುಂಬದವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೋಸ್ಟ್ ಮಾರ್ಟಮ್ಗೋಸ್ಕರ ಕರಣ್ ದೇಹವನ್ನು ದೀನ್ ದಯಾಳ್ ಉಪಾಧ್ಯಾಯ್ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ದೇಹದ ಕೆಲ ಸ್ಯಾಂಪಲ್ಗಳನ್ನು ವಿಸ್ರಾ ಟೆಸ್ಟ್ಗೂ ಕಳಿಸ್ತಾರೆ. ಶವವನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡ್ತಾರೆ. ಫ್ಯಾಮಿಲಿಯವರು ವಿಧಿವಿಧಾನದಂತೆ ಕರಣ್ನ ಅಂತ್ಯಕ್ರಿಯೆ ಮಾಡಿ ಮುಗಿಸ್ತಾರೆ. ಇತ್ತ ಪೊಲೀಸರು PM ರಿಪೋರ್ಟ್ಗಾಗಿ ವೇಟ್ ಮಾಡ್ತಾ ಇರ್ತಾರೆ. ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಿಸಿಕೊಂಡು ಮನೆಯವರ ವಿಚಾರಣೆ ಮಾಡ್ತಾರೆ. ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಸರ್, ನಮಗೆ ಯಾರ ಮೇಲೂ ಡೌಟ್ ಇಲ್ಲ, ಅವನಿಗೆ ಯಾರೂ ಶತ್ರುಗಳಿಲ್ಲ ಅಂದಿದ್ರು. ಇಲ್ಲಿ ಒಂದು ಮಾತನ್ನು ಗಮನಿಸಬೇಕು. ಕರಣ್ ನೈಟ್ ಶಿಫ್ಟಲ್ಲಿ ಇದ್ದಾಗ ಏನೂ ತೊಂದರೆ ಇರಲಿಲ್ಲ. ಆದರೆ ಡ್ಯೂಟಿ ಟೈಮಿಂಗ್ಸ್ ಚೇಂಜ್ ಆಗಿ ನೈಟಿಂದ ಡೇ ಶಿಫ್ಟ್ಗೆ ಬಂದ ಕೂಡಲೇ ಅವನು ಸತ್ತೋಗಿದ್ದ. ಇದು ಸಮಥಿಂಗ್ ಫಿಶಿ ಅನ್ನಿಸ್ತಿತ್ತು. ತಿಥಿಗೆ ಅಂತ ಮನೆ ಮುಂದೆ ಪಂಡಾಲ್ ಹಾಕಿ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ರು. ಊಟ ಬಡಿಸೋದ್ರಲ್ಲಿ ಕುನಾಲ್ ಬ್ಯುಸಿ ಇದ್ದ. ಏನಕ್ಕೋ ಫೋನ್ ತೆಗೆಯೋಕೆ ಪಾಕೆಟ್ಗೆ ಕೈ ಹಾಕ್ತಾನೆ. ಬಟ್ ಫೋನ್ ಪಾಕೆಟ್ನಲ್ಲಿ ಇರಲಿಲ್ಲ. ಅರೆ, ಫೋನ್ ಎಲ್ಲಿಟ್ಟೆ ಅಂತ ಯೋಚನೆ ಮಾಡ್ತಿರುವಾಗಲೇ ಯಾರೋ ಬಂದು, ಕುನಾಲಣ್ಣ, ಇದು ರಾಹುಲ್ನ ಫೋನ್, ಅವನಿಗೆ ಕೊಟ್ಬಿಡಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಸರಿ, ಇದರಿಂದಾನೇ ನನ್ನ ಫೋನ್ಗೆ ಕಾಲ್ ಮಾಡೋಣ, ಎಲ್ಲಿದೆ ನೋಡೋಣ ಅಂತ ತನ್ನ ಫೋನ್ ನಂಬರ್ ಡಯಲ್ ಮಾಡೋಕೆ ಮುಂದಾಗ್ತಾನೆ. ಆಗ ರಾಹುಲ್ ಫೋನ್ನಲ್ಲಿ ವೈಫಿ ಅನ್ನೋ ಹೆಸರಿನ ಒಂದು ನಂಬರ್ ಕಾಣುತ್ತೆ. ಅರೆ, ರಾಹುಲ್ಗೆ ಮದುವೆ ಆಗಿಲ್ಲ, ಮತ್ಯಾರಿದು ವೈಫಿ ಅಂತ ಕುತೂಹಲದಿಂದ ಕಾಂಟ್ಯಾಕ್ಟ್ ಡೀಟೇಲ್ ಓಪನ್ ಮಾಡ್ತಾನೆ. ಲಾಸ್ಟ್ ನಂಬರ್ ಎಲ್ಲೋ ಫೆಮಿಲಿಯರ್ ಅನಿಸುತ್ತೆ. 1-2 ಸಲ ನಂಬರ್ ಬಡಬಡಾಯಿಸ್ತಾನೆ. ನಂಬರ್ ನೆನಪಾಗುತ್ತೆ. ಒಂದು ಕ್ಷಣ ರಾಹುಲ್ ಶಾಕ್ ಆಗ್ತಾನೆ. ಯಾಕಂದರೆ ಆ ನಂಬರ್ ಬೇರೆ ಯಾರದ್ದೂ ಅಲ್ಲ, ಬದಲಿಗೆ ಅವನ ಅತ್ತಿಗೆಯದ್ದು, ಅಂದರೆ ಕರಣ್ ಹೆಂಡತಿ ಸುಷ್ಮಿತಾಳದ್ದು. ಕುನಾಲ್ ರಾಹುಲ್ನ ಇನ್ಸ್ಟಾ ಮತ್ತು ಮೆಸೇಜಸ್ ಚೆಕ್ ಮಾಡ್ತಾನೆ. ಇಲ್ಲಿಂದ ಒಂದು ಭಯಾನಕ ಕಾಮಕಾಂಡದ ರಹಸ್ಯ ಬಯಲಾಗಿತ್ತು. ಅಷ್ಟೊತ್ತಿಗೆ ಕುನಾಲ್ಗೆ ತನ್ನ ಫೋನ್ ಸಿಕ್ಕಿತ್ತು. ಬೇಗ ರಾಹುಲ್ ಮೊಬೈಲ್ನಲ್ಲಿದ್ದ ಎಲ್ಲ ಮೆಸೇಜಸ್, ಚಾಟ್ಸ್ ಮತ್ತು ವಿಡಿಯೋಸ್ನ ತನ್ನ ಮೊಬೈಲ್ಗೆ ಶೇರ್ ಮಾಡ್ಕೋತಾನೆ. ಈ ಬಗ್ಗೆ ತಂಗಿ ನ್ಯಾನ್ಸಿಗೂ ಹೇಳ್ತಾನೆ. ಇಬ್ಬರಿಗೂ ತಮ್ಮ ಭಾಬಿ ಮತ್ತು ರಾಹುಲ್ ಬಗ್ಗೆ ಎಲ್ಲವೂ ಕ್ಲಿಯರ್ ಆಗಿತ್ತು. ಹಾಗೆ ಕರಣ್ ಸಾವಿನ ಬಗ್ಗೆಯೂ ಅನುಮಾನ ದಟ್ಟವಾಗಿತ್ತು. ಇವರಿಬ್ಬರೂ ಸೇರಿ ಬಹುಶಃ ಅಣ್ಣನನ್ನ ಕೊಂದಿದ್ದಾರೆ ಅನ್ನೋದು ಇವರಿಗೆ ಮನದಟ್ಟಾಗಿತ್ತು. ಅವತ್ತೇ ಸಂಜೆ ಕುನಾಲ್ ಅತ್ತಿಗೆ ಜೊತೆ ಮಾತಿಗಿಳಿತಾನೆ. ಜೊತೆಯಲ್ಲಿ ಅಮ್ಮ ಮತ್ತು ನ್ಯಾನ್ಸಿ ಇದ್ರು. ಸಮಾಧಾನದಿಂದ ತಮಗೇನು ಗೊತ್ತೇ ಇಲ್ಲ ಅನ್ನೋ ಥರ, ಭಾಬಿ, ಅವತ್ತು ರಾತ್ರಿ ನಿಜಕ್ಕೂ ಏನಾಯಿತು? ಕರಣ್ ಜೊತೆ ಜಗಳ ಏನಾದರೂ ಆಗಿತ್ತಾ ಅಂತಾನೆ. ಎಲ್ಲದಕ್ಕೂ ಸುಷ್ಮಿತಾ ಕಾಮಾಗೆ ಉತ್ತರ ಕೊಡ್ತಾಳೆ. ಕರಣ್ ರಾತ್ರಿ ಏನು ಊಟ ಮಾಡಿದ್ದ? ಫುಡ್ ಪಾಯ್ಸನ್ ಏನಾದರೂ ಆಗಿರಬಹುದಾ ಅಂತಾನೆ. ಸುಷ್ಮಿತಾ ಬೇಜಾರಲ್ಲಿ ಉತ್ತರ ಕೊಡ್ತಾಳೆ. ಹಾಗೆ ಮಾತಾಡ್ತಾ, ಕುನಾಲ್, ಭಾಬಿ, ನಿಮಗೂ ರಾಹುಲ್ಗೂ ಏನು ಸಂಬಂಧ? ಯಾಕೆ ನಮ್ಮಣ್ಣ ಕರಣ್ಣನ್ನ ಕೊಲೆ ಮಾಡಿದ್ರಿ ಅಂತಾನೆ. ಈ ಮಾತನ್ನ ಎಕ್ಸ್ಪೆಕ್ಟ್ ಮಾಡಿರದ ಸುಷ್ಮಿತಾ ಒಂದು ಕ್ಷಣ ಕಕ್ಕಾಬಿಕ್ಕಿಯಾಗಿ ಹೋಗ್ತಾಳೆ. ಏನು ಮಾತಾಡ್ತಾ ಇದ್ಯಾ? ನಾನೇನು ಮಾಡಿಲ್ಲ, ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂತ ತಡಬಡಾಯಿಸ್ಕೊಂಡು ಹೇಳ್ತಾಳೆ. ಕುನಾಲ್ ತನ್ನ ಹತ್ರ ಇದ್ದ ರಾಹುಲ್ ಮತ್ತು ಅವಳ ಮೆಸೇಜಸ್, ಚಾಟ್ಸ್ ಮತ್ತು ವಿಡಿಯೋಸ್ ತೋರಿಸ್ತಾನೆ. ಸುಷ್ಮಿತಾ ಬೆವ್ತು ಹೋಗ್ತಾಳೆ. ಇನ್ನು ನನ್ನ ನಾಟಕ ನಡೆಯಲ್ಲ ಅಂತ ಸ್ಟೋರಿ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿಂದ ಒಂದು ಭಯಾನಕ ಕಾಮಪುರಾಣ ತೆರೆದುಕೊಳ್ಳುತ್ತೆ. ಅದು 2024. ಕರ್ವಾ ಚೌತ್ನ ಹಿಂದಿನ ದಿನ ನನಗೆ ಕರಣ್ ಸಿಕ್ಕಾಪಟ್ಟೆ ಹೊಡೆದಿದ್ದ. ಒಂದು ಟೀ ಕಪ್ ಒಡೆದೋದ್ರೂ ಬಾಯಿಗೆ ಬಂದಂತೆ ಬೈತಾ ಇದ್ದ. ನನ್ನ ಹತ್ರ ದುಡ್ಡು ಇಸ್ಕೊಳ್ತಾ ಇದ್ದ. ಈ ಬಗ್ಗೆ ನಾನು ರಾಹುಲ್ಗೆ ಹೇಳಿದ್ದೆ. ಅವನು ನನಗೆ ಸಮಾಧಾನ ಮಾಡಿದ್ದ. ರಾಹುಲ್ನ ಮಾತುಗಳು ನನಗೆ ಇಷ್ಟ ಆಗ್ತಿದ್ವು. ಅವನ ಜೊತೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ದೆ. ಸ್ಲೋಲಿ ನನಗೆ ಕರಣ್ ಮೇಲೆ ಪ್ರೀತಿ ಕಡಿಮೆ ಆಗಿತ್ತು. ಅವನು ಇಷ್ಟನೇ ಆಗ್ತಾ ಇರಲಿಲ್ಲ. ಕರಣ್ ಬಿಹೇವಿಯರ್ ಚೆನ್ನಾಗಿರಲಿಲ್ಲ. ಅವನ ಜೊತೆ ಬಾಳೋದು ಕಷ್ಟ ಆಗ್ತಿತ್ತು. ಇತ್ತ ನನಗೆ ರಾಹುಲ್ ಇಷ್ಟ ಆಗಿದ್ದ. ರಾಹುಲ್ ಜೊತೆ ಸಂಸಾರ ಮಾಡಬೇಕು ಅಂತ ಆಸೆ ಆಗಿತ್ತು. ರಾಹುಲ್ಗೆ 24 ವರ್ಷ. ಅವನು ನನಗಿಂತ 11 ವರ್ಷ ಚಿಕ್ಕವನು. ರಿಲೇಷನ್ನಲ್ಲಿ ಮೈದುನ ಆಗಬೇಕು. ಆದರೂ ನಾವಿಬ್ಬರ ನಡುವೆ ರಿಲೇಷನ್ಶಿಪ್ ಬೆಳೀತು. ಮಗ ಇದ್ದರೆ ರಾಹುಲ್ ಜೊತೆ ಮೀಟ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಮಗನನ್ನು ಅವನ ಅಜ್ಜಿ ಹತ್ರ ಬಿಟ್ಟಿದ್ದೆ. ಕರಣ್ ನೈಟ್ ಶಿಫ್ಟ್ ಮಾಡ್ತಿದ್ದ. ಅವನು ಹೋದ ಮೇಲೆ ರಾತ್ರಿ 11
ಗಂಟೆಗೆ ರಾಹುಲ್ ನಮ್ಮ ಮನೆಗೆ ಬರ್ತಿದ್ದ. ರಾತ್ರಿ ಎಲ್ಲ ನಾವು ಜೊತೆಗೆ ಇರ್ತಿದ್ವಿ. ಕರಣ್ ಬೆಳಗ್ಗಿನ ಜಾವ 4 ಗಂಟೆಗೆ ಮನೆಗೆ ವಾಪಸ್ ಆಗ್ತಿದ್ದ. ಸೊ ರಾಹುಲ್ 3 ಗಂಟೆಗೆ ಹೋಗ್ಬಿಡ್ತಿದ್ದ. ಹೀಗೆ ಒಂದಿನ ರಾಹುಲ್ ಜೊತೆ ಮಾತಾಡುವಾಗ ಕರಣ್ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಇದೆ, ಅಕೌಂಟಲ್ಲಿ ಲಕ್ಷಾಂತರ ರೂಪಾಯಿ ಇದೆ, ಸ್ವಂತ ಫ್ಲ್ಯಾಟ್ ಇದೆ, ಮನೆಯಲ್ಲೂ ಶೇರ್ ಸಿಗುತ್ತೆ, ಅವನು ಸತ್ತೋದ್ರೆ ಎಲ್ಲ ನಂದಾಗುತ್ತೆ, ಆ ದುಡ್ಡೆಲ್ಲ ತಗೊಂಡು ನಾವಿಬ್ಬರೂ ಮಜಾ ಮಾಡಬಹುದು, ಎಲ್ಲಾದರೂ ದೂರ ಹೋಗಿ ಸೆಟ್ಲಾಗಿ ಹೊಸದಾಗಿ ಜೀವನ ಸ್ಟಾರ್ಟ್ ಮಾಡಬಹುದು ಅಂದಿದ್ದೆ. ರಾಹುಲ್ಗೂ ನನ್ನ ಮೇಲೆ ಪ್ರೀತಿಯಾಗಿತ್ತು. ನಾನು ಹೇಳಿದ್ಕೆ ಅವನು ತಲೆ ಅಲ್ಲಾಡಿಸಿದ್ದ. ಆದರೆ ನಮ್ಮ ಕನಸು ನನಸಾಗಬೇಕು ಅಂದರೆ ಕರಣ್ ಸಾಯಬೇಕು. ಅದು ಹೇಗೆ ಸಾಧ್ಯ? ನಾವೇ ಅವನನ್ನು ಕೊಂದ್ಬಿಟ್ರೆ? ಇಲ್ಲಿಂದಾನೇ ನಾವಿಬ್ಬರೂ ಸೇರಿಕೊಂಡು ಕರಣ್ನ ಮುಗಿಸೋಕೆ ಪ್ಲಾನ್ ಮಾಡಿದ್ವಿ. ಏನೇನೋ ಐಡಿಯಾ ಮಾಡಿದ್ವಿ, ಆದರೆ ಯಾವುದೂ ಸರಿ ಹೋಗಲಿಲ್ಲ. ಫೈನಲಿ ನಿದ್ದೆ ಮಾತ್ರೆ ಓವರ್ ಡೋಸ್ ಕೊಟ್ಟು ಸಾಯಿಸೋಣ ಅಂತ ಪ್ಲಾನ್ ಫೈನಲ್ ಮಾಡಿದ್ವಿ ಅಂತ ಸುಷ್ಮಿತಾ ಕರಣ್ ಕುಟುಂಬದವರ ಮುಂದೆ ಹೇಳ್ತಾಳೆ. ಅವತ್ತು ರಾಹುಲ್ ಎಲ್ಲಿಂದಾನೋ ನಿದ್ದೆ ಮಾತ್ರೆ ತಂದುಕೊಟ್ಟ. ನಾನು ಸರಿಯಾದ ಟೈಮ್ಗೆ ವೇಟ್ ಮಾಡ್ತಾ ಇದ್ದೆ. 1 ವಾರದಿಂದ ಕರಣ್ ಡೇ ಶಿಫ್ಟ್ ಹೋಗ್ತಾ ಇದ್ದ. ಅದಕ್ಕೆ ರಾತ್ರಿ ಮನೆಯಲ್ಲೇ ಇರ್ತಿದ್ದ. ನಾನು ರಾಹುಲ್ ಮೀಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಇಬ್ಬರು ಇನ್ಸ್ಟಾದಲ್ಲಿ ಚಾಟ್ ಮಾಡ್ತಿದ್ವಿ. ಅವತ್ತು 12 ಜುಲೈ 2025 ಕರಣ್ ಸಾವಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ವಿ. ಆಫೀಸಿಂದ ಟಯರ್ಡ್ ಆಗಿ ಬಂದ ಕರಣ್ ಫ್ರೆಶ್ ಅಪ್ ಆಗಿ ಡಿನ್ನರ್ಗೆ ಅಂತ ಕೂತ್ಕೊಂಡಿದ್ದ. ಈ ವೇಳೆ ನಾನು 15 ನಿದ್ದೆ ಮಾತ್ರೆಗಳನ್ನು ಪುಡಿ ಮಾಡಿ ಮೊಸರಲ್ಲಿ ಮಿಕ್ಸ್ ಮಾಡಿ ತಿನ್ನೋಕೆ ಕೊಟ್ಟೆ. ಕರಣ್ಗೆ ಮೊಸರು ತುಂಬ ಇಷ್ಟ. ಆದರೆ ನನ್ನ ಬ್ಯಾಡ್ ಲಕ್, ಅವತ್ತು ಕರಣ್ ಮೊಸರು ತಿನ್ನಲಿಲ್ಲ. ನೀವು ಮೊಸರು ತಿಂದಿಲ್ಲ ಇವತ್ತು ಅಂದೆ. ಅದಕ್ಕವನು ನನಗೆ ಯಾಕೋ ಇವತ್ತು ಬೇಡ ಅನ್ನಿಸ್ತಿದೆ ಅಂದ್ಬಿಟ್ಟ. ನನ್ನ ಮೊದಲ ಅಟೆಂಪ್ಟ್ ಫೇಲ್ ಆಗಿತ್ತು. ಇನ್ನುಳಿದಿದ್ದ ನಿದ್ದೆ ಮಾತ್ರೆಗಳನ್ನು ಪಲ್ಯದಲ್ಲಿ ಸೇರಿಸಿದೆ. ಅದನ್ನು ಅವನಿಗೆ ಬಡಿಸಿದೆ. ಕರಣ್ ಊಟ ಮುಗಿಸಿ ಮಲ್ಗೋಕೆ ಬೆಡ್ರೂಮಿಗೆ ಹೋದ. ನಾನು ರಾತ್ರಿಯೆಲ್ಲ ಎಚ್ಚರನೇ ಇದ್ದೆ. ಅವನನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಇಷ್ಟೆಲ್ಲ ಆಗುವಾಗ ರಾಹುಲ್ ನಮ್ಮ ಮನೆ ಕೆಳಗಡೆನೇ ಸುತ್ತಾಡ್ತಾ ಇದ್ದ. ನನ್ನ ಫೋನ್ಗೆ ವೇಟ್ ಮಾಡ್ತಿದ್ದ. ಮಧ್ಯರಾತ್ರಿ 2 ಗಂಟೆವರೆಗೂ ಕರಣ್ ಉಸಿರಾಡ್ತಾ ಇದ್ದ. ಸತ್ತಿರಲಿಲ್ಲ, ಇನ್ನೂ ಉಸಿರಾಡ್ತಾ ಇದ್ದಾನೆ. ಮಾತ್ರೆಗಳ ಎಫೆಕ್ಟ್ ಆಗ್ತಿಲ್ಲ ಅಂತ ನಾನು ರಾಹುಲ್ಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಹೇಳಿದೆ. ಶಾಕ್ ಕೊಟ್ಟು ಸಾಯಿಸ್ಬಿಡೋಣವಾ ಅಂತ ಮಾತಾಡಿದ್ವಿ. ಮಿಕ್ಕಿರೋ ನಿದ್ದೆ ಮಾತ್ರೆ ತಿನ್ಸೋಣ ಅಂದ್ಕೊಂಡ್ವಿ. ಬಟ್ ಮಾತ್ರೆ ಹೇಗೆ ಕುಡಿಸೋದು ಅಂತೆಲ್ಲ ನಾವು ಮೆಸೇಜಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಅಂತಾಳೆ. ಇಷ್ಟು ಮಾತ್ರೆ ತಿಂದರೆ ಸಾಯೋಕೆ ಎಷ್ಟೊತ್ತಾಗುತ್ತೆ, ಇದನ್ನು ಗೂಗಲ್ನಲ್ಲಿ ಸರ್ಚ್ ಮಾಡು ಅಂತ ರಾಹುಲ್ಗೆ ಹೇಳಿದೆ. ಅಷ್ಟೊತ್ತಾದರೂ ಕರಣ್ ಇನ್ನೂ ಸತ್ತಿರಲಿಲ್ಲ. ಕೊನೆಗೆ ರಾಹುಲ್ ಮನೆಗೆ ಬಂದ. ನಾವಿಬ್ಬರೂ ಸೇರಿಕೊಂಡು ಕರಣ್ಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ವಿ. ಆಗ ನಿದ್ದೆ ಮಾತ್ರೆಯ ಮಂಪರಿನಲ್ಲಿದ್ದ ಕರಣ್ ಅಲ್ಲೇ ಸತ್ತೋದ. ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಅಂತ ಸುಷ್ಮಿತಾ ನಾಚಿಕೆ ಬಿಟ್ಟು ಹೇಳಿದ್ಲು. ನಮ್ಮ ಮೇಲೆ ಯಾರಿಗೂ ಅನುಮಾನವೇ ಬಂದಿರಲಿಲ್ಲ. ಈ ರಾಹುಲ್ ನನ್ನ ನಂಬರ್ ವೈಫಿ ಅಂತ ಸೇವ್ ಮಾಡಿರದೇ ಇದ್ದಿದ್ರೆ ನಿಮಗೆಲ್ಲ ಗೊತ್ತೇ ಆಗ್ತಿರಲಿಲ್ಲ ಅಂದಿದ್ಲು. ವಿಷಯ ಅಕ್ಕಪಕ್ಕದ ಜನರಿಗೂ ಗೊತ್ತಾಗಿತ್ತು. ಎಲ್ಲರೂ ನೀರು ದೇವ್ ಮನೆ ಮುಂದೆ ಜಮಾಯಿಸ್ತಾರೆ. ಮೊದಲು ಹೋಗಿ ಕಂಪ್ಲೇಂಟ್ ಕೊಡಿ ಅಂತಾರೆ. ಈ ಫ್ಯಾಮಿಲಿಯನ್ನು ಮುಗ್ಧರು ಅನ್ಬೇಕೋ ಇಲ್ಲ ದಡ್ಡರು ಅನ್ಬೇಕೋ, ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಮನೆ ಮರ್ಯಾದೆ ಹೋಗುತ್ತೆ. ಹೋದವನು ಹೋದ, ಇವರಿಬ್ಬರು ಎಲ್ಲಾದರೂ ಹೋಗಿ ಬದುಕೊಳ್ಳಿ ಅಂತ ಕಂಪ್ಲೇಂಟ್ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಮನೆ ಮುಂದೆ ರೊಚ್ಚಿಗೆದ್ದಿದ್ದ ಜನ ನಿಮ್ಮ ಇಡೀ ಕುಟುಂಬಕ್ಕೆ ಬಹಿಷ್ಕಾರ ಹಾಕ್ತೀವಿ ಅಂತ ಹೆದರಿಸಿದ ಮೇಲೆ ದೂರು ಕೊಡೋಕೆ ಹೋದ್ರು ಅಂತಾನೂ ವರದಿಯಾಗಿದೆ. ಎಲ್ಲ ಎವಿಡೆನ್ಸ್ ತಗೊಂಡು ಉತ್ತಮ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿನ ಪೊಲೀಸರು ಇವ್ರಿಗಿಂತ ದೊಡ್ಡ ಮಹಾನುಭಾವರು. ಸರಿ, ಮೊದಲು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, ಆಮೇಲೆ ನೋಡೋಣ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಬಹುಶಃ ರಾಹುಲ್ ಅಪ್ಪ ಪೊಲೀಸರಿಗೆ ಸಮಥಿಂಗ್ ಕೊಟ್ಟಿರಬಹುದು ಅಂತಾನೂ ಜನ ಅನುಮಾನ ಪಡ್ತಾರೆ. ಈ ರಾಹುಲ್ ಅಪ್ಪಂದು ದೇವ್ ಜ್ಯುವೆಲ್ಲರ್ಸ್ ಅನ್ನೋ ಚಿನ್ನದಂಗಡಿ ಇದೆ. ಅಪ್ಪ ಮಗ ನೋಡ್ಕೊಳ್ತಾ ಇದ್ರು. ಇವರ ಫ್ಯಾಮಿಲಿ ಇದ್ದ ಮನೆ ಹರೀಶ್ ಮತ್ತು ಕರಣ್ ಅಪ್ಪನ ಹೆಸರಲ್ಲಿ ಜಾಯಿಂಟ್ ರಿಜಿಸ್ಟರ್ ಆಗಿತ್ತು. ಸೊ ರಾಹುಲ್ ಮತ್ತು ಸುಷ್ಮಿತಾ ಬಗ್ಗೆ ಇವನಿಗೆ ಮೊದಲೇ ಗೊತ್ತಿತ್ತಾ? ಇವರ ಈ ಕೃತ್ಯದಲ್ಲಿ ಇವನೂ ಶಾಮೀಲಾಗಿದ್ದಾನಾ? ಇಂಥ ಅನುಮಾನಗಳು ಮೂಡಿದ್ವು. ಕುನಾಲ್ ತನ್ನ ಅಮ್ಮ ಮತ್ತು ತಂಗಿ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ವಿಷಯ ತಿಳಿದು ಹರೀಶ್ ಕಂಠಪೂರ್ತಿ ಕುಡ್ಕೊಂಡು ಬಂದು ಮನೆಯವರಿಗೆ ಬೈದು ಧಮಕಿ ಹಾಕಿದ್ನಂತೆ. ಹರೀಶ್ ಹಾಸ್ಪಿಟಲ್ ಸ್ಟಾಫ್ಗೂ ರಿಪೋರ್ಟ್ ತಿರುಚುವಂತೆ ದುಡ್ಡು ಕೊಟ್ಟಿದ್ದ ಅಂತಾನೂ ಕುನಾಲ್ ಆರೋಪಿಸಿದ್ದಾನೆ. ಯಾವಾಗ ಪೊಲೀಸರು FIR ರಿಜಿಸ್ಟರ್ ಮಾಡಲ್ವೋ ಕುನಾಲ್ ಮತ್ತು ನ್ಯಾನ್ಸಿ ಲೋಕಲ್ ಮೀಡಿಯಾದವರ ಹತ್ರ ಸಹಾಯ ಕೇಳ್ತಾರೆ. ನ್ಯಾಯಕ್ಕಾಗಿ ಜನರು ಬೀದಿಗಿಳಿತಾರೆ. ಯಾವಾಗ ಮೀಡಿಯಾ ಟ್ರಯಲ್ ಸ್ಟಾರ್ಟ್ ಆಗುತ್ತೋ ಆಗ ಪೊಲೀಸರು ಆಕ್ಟಿವ್ ಆಗ್ತಾರೆ. ಇಲ್ಲಿಂದ ಈ ಸುದ್ದಿ ದೇಶದೆಲ್ಲೆಡೆ ವೈರಲ್ ಆಗಿತ್ತು. ಉತ್ತಮ್ ನಗರ್ ಪೊಲೀಸರು ಬೇರೆ ಆಪ್ಷನ್ ಇಲ್ಲದೆ 18 ಜುಲೈ 2025ಕ್ಕೆ ಕುನಾಲ್ ಹತ್ರ ಇದ್ದ ಎಲ್ಲ ಎವಿಡೆನ್ಸ್ ತಗೊಂಡು ಸುಷ್ಮಿತಾ ಮತ್ತು ರಾಹುಲ್ನನ್ನ ಅರೆಸ್ಟ್ ಮಾಡಿದ್ರು. ಈ ವೇಳೆ ಪೊಲೀಸರಿಗೆ ಸುಷ್ಮಿತಾ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾಳೆ. ಹರೀಶ್ ಚಿಕ್ಕಪ್ಪ ಪ್ರಾಪರ್ಟಿ ವಿಚಾರಕ್ಕೆ ಯಾವಾಗಲೂ ಜಗಳ ಮಾಡ್ತಾ ಇದ್ರು. ಈ ಬಗ್ಗೆ ಕರಣ್ ಮಧ್ಯ
ಮಧ್ಯಸ್ಥಿಕೆ ವಹಿಸಿ ಮಾತಾಡ್ತಿದ್ದ. ಅದು ರಾಹುಲ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಅವನೇ ಕೊಲೆ ಮಾಡಿರೋದು ಅಂತಾಳೆ. ಅಲ್ಲದೆ ರಾಹುಲ್ AI ಮೂಲಕ ನನ್ನ ಅಶ್ಲೀಲ ಫೋಟೋಸ್ ಮಾಡಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಅವನು ಹೇಳಿದ್ದಕ್ಕೆ ನಾನು ಕರಣ್ಗೆ ನಿದ್ದೆ ಮಾತ್ರೆ ಕೊಟ್ಟೆ ಅಂತ ಪೊಲೀಸರಿಗೆ ಹೇಳ್ತಾಳೆ. ಆದರೆ ಈ ಬಗ್ಗೆ ರಾಹುಲ್ ಹತ್ರ ಕೇಳಿದಾಗ ನನಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ. ಒಂದ್ಸಲ ಲಖನೌದಲ್ಲಿರೋ ಸುಷ್ಮಿತಾ ಮನೆಗೆ ಹೋಗಿದ್ದೆ. ಆಗ ಅಮ್ಮ ಮಗಳು ಇಬ್ಬರು ಸೇರಿಕೊಂಡು ನನ್ನ ಕೆಲ ವಿಡಿಯೋ ಮಾಡಿಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಆರೋಪಿಸ್ತಾನೆ. ಅಲ್ಲದೆ ನಿದ್ದೆ ಮಾತ್ರೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಾನು ಕರಣ್ ಅಣ್ಣನನ್ನು ಕೊಲೆ ಮಾಡಿಲ್ಲ ಅಂತ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕ್ತಾನೆ. ಆದರೆ ಪೊಲೀಸರ ಹತ್ರ ಇವರಿಬ್ಬರ ವಿರುದ್ಧ ಚಾಟ್ಸ್, ವಿಡಿಯೋಸ್, ರೆಕಾರ್ಡಿಂಗ್ ಸೇರಿದಂತೆ ಹಲವು ಎವಿಡೆನ್ಸ್ ಇತ್ತು. ಅದಕ್ಕೆ ಅವರ ಆಟ ನಡೆಯಲಿಲ್ಲ. ಕೆಲವೊಂದು ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಕರಣ್ನ ಫ್ಲ್ಯಾಟ್ ಮತ್ತು ಇನ್ಶೂರೆನ್ಸ್ ದುಡ್ಡಿಗೆ ರಾಹುಲ್ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ. PM ರಿಪೋರ್ಟ್ನಲ್ಲಿ ಕರಣ್ ದೇಹದಲ್ಲಿ ವಿಷ ಸಿಕ್ಕಿರೋ ಬಗ್ಗೆ ಉಲ್ಲೇಖಿಸಲಾಗಿತ್ತು. ಕರಣ್ ಕುಟುಂಬದವರು ನನ್ನ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ, ಇಡೀ ಮನೆ ನಮ್ಮ ಹೆಸರಿಗೆ ಮಾಡಿಬಿಡಿ, ನಾವು ಕೇಸ್ ರಿಟರ್ನ್ ತಗೊಳ್ತೀವಿ ಅಂತಿದ್ದಾರೆ ಅಂತ ಹರೀಶ್ ಆರೋಪ ಮಾಡಿದ್ದ. ಅಲ್ಲ, ಮನೆ ಮಗ ರಾತ್ರಿ 11 ಗಂಟೆ ಆದರೆ ಸಾಕು ಮನೆಯಿಂದ ಹೊರಗಡೆ ಹೋಗ್ತಾನೆ, ಮತ್ತೆ ಬೆಳಗ್ಗಿನ ಜಾವ ವಾಪಸ್ ಬರ್ತಾನೆ ಅಂದರೆ ಎಂಥ ಅಪ್ಪ ಅಮ್ಮನಿಗಾದರೂ ಡೌಟ್ ಬರಲ್ವಾ? ಕೇಳಿದರೆ ಇಲ್ಲ, ನಾನು ಫ್ರೆಂಡ್ ಮನೆಗೆ ಓದೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಂತೆ. ಇವರು ಮತ್ತೆ ಪ್ರಶ್ನೆ ಮಾಡದೆ ಒಪ್ಕೊಂಡ್ರಂತೆ. ಎಂಥ ಫ್ಯಾಮಿಲಿ ರೀ ಇವರದ್ದು. ಅಲ್ಲ ಕಣೋ, 11 ಗಂಟೆಗೆ ಹೋಗಿ 3 ಗಂಟೆಗೆ ರಿಟರ್ನ್ ಬರ್ತಾ ಇದೆಯಾ, ಇಷ್ಟು ಗಂಟೆಗೆ ಅದೇನು ಓದೋಕೆ ಹೋಗ್ತಾ ಇದೆಯಾ, ಏನೇನು ಓದಿದ್ಯಾ ತೋರಿಸು ನೋಡೋಣ ಅಂತ ಅಪ್ಪ ಆದವನು ಆವತ್ತೇ ಸರಿಯಾಗಿ ತಲೆಗೆ ಒಂದು ಹಾಕಿ ಕೇಳಿದರೆ ಇವತ್ತು ರಾಹುಲ್ ಜೈಲು ಸೇರೋ ಪ್ರಮೇಯವೇ ಬರ್ತಾ ಇರಲಿಲ್ಲ. ಕರಣ್ ಕೂಡ ಸಾಯ್ತಾ ಇರಲಿಲ್ಲ. ಕೇಸ್ ಇನ್ನೂ ಕೋರ್ಟ್ನಲ್ಲಿ ನಡೀತಾ ಇದೆ. ಎಲ್ಲ ಎವಿಡೆನ್ಸ್ ರಾಹುಲ್ ಮತ್ತು ಸುಷ್ಮಿತಾ ಸೇರಿ ಕೊಲೆ ಮಾಡಿದ್ದಾರೆ ಅಂತಿವೆ. ಕೋರ್ಟ್ ಏನು ಶಿಕ್ಷೆ ವಿಧಿಸುತ್ತೋ ನೋಡಬೇಕು. ಅಲ್ಲ, ಸುಷ್ಮಿತಾಗೆ ಕರಣ್ ತೊಂದರೆ ಕೊಡ್ತಾ ಇದ್ದಾನೆ ಅಂದಿದ್ರೆ ಮನೆಯವರಿಗೆ ಹೇಳಬಹುದಿತ್ತು, ಇಲ್ಲ ಅವನಿಂದ ಡಿವೋರ್ಸ್ ಪಡಿಬಹುದಿತ್ತು. ಹೇಗೂ ಅವನ ಆಸ್ತಿಯಲ್ಲಿ ಪಾಲು ಸಿಕ್ತಿತ್ತು, ಜೀವನಾಂಶವೂ ಸಿಕ್ತಿತ್ತು. ಆದರೆ ತನ್ನ ಪ್ರೇಮಿ ಜೊತೆ ಸೇರಿಕೊಂಡು ಕೊಲ್ತಾಳೆ ಅಂದರೆ ಇವಳಿಗೆ ಎಂಥ ಶಿಕ್ಷೆಯಾಗಬೇಕು? ತನ್ನ ಸ್ವಾರ್ಥಕ್ಕೆ ಏನೂ ಅರಿಯದ ಆ ಕಂದಮ್ಮನನ್ನು ಅನಾಥನನ್ನಾಗಿ ಮಾಡಿದ್ದಾಳೆ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.